ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ಎಲ್ಲರಿಗೂ ಆರಾಧ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಮಾಡ್ತೀನಿ ರೀ. ಎಲ್ಲರೂ ಆರಾಮದಾರೆ ಅಂತ ಅಂದ್ಕೊಂಡೇನಿ. ದಯವಿಟ್ಟು ವಿಡಿಯೋ ಚಾಲು ಮಾಡೋಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮತ್ತು ಶೇರ್ ಮಾಡಿರಿ ಪ್ಲೀಸ್. ಬರ್ರಿ ಇವತ್ತೊಂದು ವಿಡಿಯೋ ಏನೈತಿ ನೋಡೋಣ. ಇವತ್ತು ತಲೆಗೆ ಒಂದು ಹೇರ್ ಪ್ಯಾಕ್ ಹಾಕೋಬೇಕಂತ ಹೇಳಿ ಅನ್ಕೊಂಡೇನಿ ರೀ. ಅದಕ್ಕೆ ನಮ್ಮ ಮನೆ ಆಜು ಬಾಜುಕಿರುವಂಥ ದಾಸವಾಳ ಹೂವು, ದಾಸವಾಳ ಎಲೆ ಮತ್ತು ಅಲೋವೆರಾ ಅಂದರೆ ಲೋಳೆ ರಸ ಮತ್ತು ತುಳಸಿ ತಪ್ಪಲ, ಒಂದು ಸಣ್ಣದ ಉಳ್ಳಾಗಡ್ಡಿ ಹೆರ್ಚ್ಕೊಂಡು ಇಟ್ಕೊಂಡೇನಿ ರೀ. ಇದಷ್ಟೇ ಅಲ್ದ ರೀ, ಇದ್ರಾಗ ಮತ್ತೊಂದು ಇಂಗ್ರೀಡಿಯೆಂಟ್ ಐತಿ. ಇದಕ್ಕೆ ಮೇನ್ ರಾಮಬಾನ್ ಇದ್ದಂಗೆ ರೀ. ಇದು ಕಲಾಂಜಿ ಸೀಡ್ಸ್ ಅಂತೇಳಿ ನಾ ಹೇಳಿದ್ನಲ್ರಿ, ಅದು ಎಣ್ಣೆ ಮಾಡಕ್ಕಂತೇಳಿ ತಂದಿದ್ನೆಲ್ಲ ಅದ್ರೊಳಗಿಂದನ ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಳಕ್ಕಂತೂ ತೆಗೆದು ಇಟ್ಕೊಂಡೀನಿ ರೀ. ಈಗ ಅದನ್ನ ಒಂದು ಚಮಚಗುವಷ್ಟು ಕಲಾಂಜಿ ಸೀಡ್ಸ, ದಾಸವಾಳ ಹೂವು, ದಾಸವಾಳ ಎಲೆ ಮತ್ತು ಒಂದು 2 ಅಲೋವೆರಾ ಎಲೆ, ತುಳಸಿ ತಪ್ಪಲ ಮತ್ತು ಅರ್ಧ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಇದೆಲ್ಲ ಈಗ ನಾನು ಹೆರ್ಚ್ಕೊಂಡು ಗ್ರೈಂಡ್ರಿಗೆ ಹಾಕಿ ಸಣ್ಣಂಗೆ ಪೇಸ್ಟ್ ಮಾಡ್ಕೋತೀನಿ ರೀ. ಅಲೋವೆರಾದ ಬಾಜುಕ್ಕೆ ಏನು ಮುಳ್ಳದು ಇರ್ತೈತಿರಲ್ಲ, ಅದನ್ನೆಲ್ಲ ಹೆರ್ಚಿ ತಕ್ಕೊಂಡೇನಿ. ಈಗ ಇದನ್ನ ಗ್ರೈಂಡ್ರಿಗೆ ಹಾಕಿ ಚೆನ್ನಾಗೆ ಪೂರ್ತಿ ಸಣ್ಣ ಪೇಸ್ಟ್ ಆಗಬೇಕು ರೀ. ಹಂಗೆ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಈ ಹೇರ್ ಪ್ಯಾಕ ವಾರಕ್ಕೊಮ್ಮೆ ಹಾಕೋಬೇಕ್ರಿ. ವಾರಕ್ಕೊಮ್ಮೆ ಹಾಕ್ಕೊಂಡು ನೋಡ್ರಿ, ನೀವು ಒಂದು ವಾರ ಹಾಕ್ಕೊಂಡು ನೋಡಿದ್ರು ನಿಮ್ಗೆ ಒಂಚೂರು ಯಾಕೋ ಡಿಫ್ರೆನ್ಸ್ ಕಾಣಿಸ್ತೈತೆ ರೀ. ವಾರಕ್ಕೊಮ್ಮೆ ಹಾಕೊಳ್ಳೋದ್ರಿಂದ ನಮ್ಗೆ ಕೂದಲ್ದೆಲ್ಲ ಸಮಸ್ಯೆನೂ ಪರಿಹಾರ ಆಕೈತೆ ನೋಡಿರಿ. ಕೂದಲು ಉದ್ರೋದು ನಿಲ್ತೈತಿ, ಕೂದಲು ಬೆಳ್ಯಾಕೂ ಸಹಾಯ ಮಾಡ್ತೈತೆ ರೀ. ಕೂದಲು ಉದ್ರೋದನಕ ನಿತ್ತನೇ ಇಲ್ತೈತಿ. ನೀವು 1-2-3 ಸತಿರಿ ಹಚ್ಕೊಂಡು ನೋಡ್ರಿ, ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ತೈತಿ. ಈಗ ನಾನು ಗ್ರೈಂಡ್ರದಾಗ ಎಲ್ಲ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡು ಪೂರ್ತಿ ಪೇಸ್ಟ್ ಮಾಡ್ತೇನೆ ರೀ. ಇಲ್ಲೇ ನಿಮ್ಮ ಕೂದಲು ಎಷ್ಟು ಉದ್ದ ಎಷ್ಟು ದಟ್ಟ ಅದಾವೆ ನೋಡಿರಿ, ಅಷ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ. ಅವ ದಾಸವಾಳ ಹೂವು, ಎಲೆ ಇವೆಲ್ಲ ನಿಮ್ಮ ಕೂದಲು ಎಷ್ಟು ಉದ್ದ ದಟ್ಟ ಅದಾವಲ್ಲ ಅದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೂ ನಡಿತೈತಿ. ಈಗ ದಾಸವಾಳ ಎಲೆ ಹಂಗೆ ಹಾಕ್ಬೇಡ್ರಿ, ದಾಸವಾಳ ಎಲೆ ಸಣ್ಣಂಗೆ ಕತ್ತರಿಸಿ ಹಾಕ್ರಿ, ಅಂದ್ರೆ ಬೇಗ ಸಣ್ಣ ಆಗ್ತೈತೆ ರೀ. ಹಂಗೆ ಹಾಕ್ರಿ ಅಂದ್ರೆ ಅದ್ರೊಳಗನ ಅಲ್ಲೇ ಸುತ್ತಾಕೋತ ನಿಲ್ತೈತಿ. ಇದಕ್ಕೆ ನೀವು ನೀರು ಹಾಕ್ಕೊಂಡು ಸಣ್ಣ ಮಾಡ್ರೆ ನಡಿತೈತೆ ರೀ. ಅಲೋವೆರಾ ಏನೈತರಲ್ಲ, ಅದನ್ನು ಹೆಚ್ಚಿಗೆ ತೊಗೊಂಡಿರ ನೀರು ಹಾಕೋಕ್ಕೇನು ಹತ್ತಂಗಿಲ್ಲ. ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರಿ ಅಂದ್ರೆ ನೀರು ಹಾಕ್ಯನ ಗ್ರೈಂಡ್ ಮಾಡ್ಬೇಕ್ರಿ. ಇಲ್ಲಾರ ಹಂಗೆ ಅದು ನೆಟ್ಟಂಗೆ ಪೇಸ್ಟ್ ಆಗಂಗಿಲ್ಲ. ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊರಿ. ಅರ್ಧನ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಉಳ್ಳಾಗಡ್ಡಿ ಆ ಸ್ಮೆಲ್ ಭಾಳ ಇದನ್ನಾಗ್ತೈತೆ ನಾನು ಅರ್ಧ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಅಲೋವೆರಾ ಜೆಲ್ ಹಾಕ್ಕೊಳತ್ತೇನೆ ರೀ. ತುಳಸಿ ಹಾಕಿ ತೊಗೊಂಡೇನಂದ್ರೆ ಉಳ್ಳಾಗಡ್ಡಿ ಹಾಕಿದ ಸ್ಮೆಲ್ ಏನೈತಿರಲಿ, ಆ ಸ್ಮೆಲ್ ಭಾಳ ತಲೆ ನೋವು ಬರಬಾರ್ದು ಅಂಥೇಳಿ ತುಳಸಿ ತಪ್ಪಲ ಹಾಕ್ಕೊಂಡೇನಿ. ತುಳಸಿ ತಪ್ಪಲನೂ ಕೂದಲಿಗೆ ಚಲೋನೇ ಐತ್ರಿ, ಒಳ್ಳೆಯದನೇ ಐತಿ. ಇಲ್ಲಿ ನಾ ಕಲಾಂಜಿ ಸೀಡ್ಸ್ ಏನದಾವ್ರಲ್ಲ, ಅದನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೇನಿ ರೀ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕೋರಿ, ಇಲ್ಲಾಂದ್ರೆ ಅದು ಗ್ರೈಂಡ್ರದಾಗ ಸರಿಯಾಗಿ ಸಣ್ಣ ಆಗಂಗಿಲ್ಲ. ಇಲ್ಲಿ ನೋಡಿರಿ, ಸ್ಮೂತ್ ಪೇಸ್ಟ್ ಆಗೈತ್ರಿ. ಈಗ ಈ ಸ್ಮೂತ್ ಪೇಸ್ಟ್ ಆಗೈತಿ. ಈಗ ಇದನ್ನ ಚೆನ್ನಾಗಿ ತಲೆಗೆ ನೀವು ಮೆಹಂದಿ ಅದು ಹಚ್ಕೋತಿರಲ್ಲ, ಹಂಗೆ ಈ ಪೇಸ್ಟ ಚೆನ್ನಾಗಿ ಸ್ಕ್ಯಾಲ್ಪಿಗೂ ಬುಡಕ್ಕೂ ನೆಟ್ಟಂಗೆ ಬುಡದಿಂದ ತುದಿ ಮಟ್ಟ ಚೆನ್ನಾಗಿ ಕೂದಲಿಗೂ ಹಚ್ಕೋಬೇಕ್ರಿ, ಮತ್ತು ಸ್ಕ್ಯಾಲ್ಪಿಗೂ ಹಚ್ಕೋಬೇಕು. ಚೆನ್ನಾಗಿ ಹಚ್ಕೊಂಡು ಮೆಹಂದಿ ಹಂಗೆ ಹಚ್ಕೋತಿರಲ್ಲ ಹಂಗೆ ಕೂದಲ ಹಚ್ಕೊಂಡು ಕಟ್ಟಿ ಬಿಟ್ಬಿಡ್ರಿ. ಹಿಂಗೆ ಸ್ಮೂತ್ ಪುಡಿ ಆಗ್ಬೇಕ್ರಿ. ಮತ್ತು ತರಿ ಏನಾದ್ರೆ ಇತ್ತಂದ್ರೆ ರೀ, ಅದು ತಲೆಯಾಗ ಕುತ್ಕೊಂಡು ಬಿಡ್ತೈತಿ. ಕೂದಲ್ಯಾಗ ಅಟ್ಕಾಸ್ಕೊಂಡು ಅದು ಎಷ್ಟು ತೊಳ್ಕೊಂಡ್ರೂ ಜಲ್ದಿ ಹೋಗಂಗಿಲ್ಲ. ಹಿಂಗೆ ಪೇಸ್ಟ್ ಆಗೈತ್ರಿ. ಇದನ್ನ ನಿಮ್ಮದು ನೀವು ಹಚ್ಕೊಂಡ್ರೂ ನಡಿತೈತಿ. ಇಲ್ಲಾರ ನಿಮ್ಮ ಮನ್ಯಾಗ ಯಾರು ಹೆಲ್ಪಿಗೆ ನಿಮ್ಮ ಅವಾಗಳ ಇಲ್ಲಾರ ಅಕ್ಕ ತಂಗಿಯರು ಯಾರು ಇದ್ರಂದ್ರೆ ಅವ್ರ ಕೈಲಿ ಹಚ್ಕೊಂಡ್ರೂ ನಡಿತೈತಿ ರೀ. ನಮ್ಮದು ನಾವು ಹಚ್ಕೋಕ್ಕಿಂತ ನಮ್ಮ ತಲೆಗೆ ಯಾರು ಬೇರೆದವ್ರು ಎಣ್ಣೆ ಆಗಲಿ ಮದ್ರಂಗಿ ಆಗಲಿ ನಮ್ಮ ತಲೆಗೆ ಬೇರೆದವ್ರಿಂದ ಹಚ್ಕೊಂಡ್ರೆ ಒಂದು ನಮ್ನಿ ತಲೆಯೆಲ್ಲ ಶಾಂತ ಅನ್ನಿಸ್ತೈತಿ. ನಿಮ್ಮ ಮನ್ಯಾಗ ಯಾರು ಹೆಲ್ಪಿಗೆ ಇದ್ರಂದ್ರೆ ಅವ್ರ ಕೈಲಿ ಹಚ್ಕೋರಿ, ಚೆನ್ನಾಗೆ ಹಚ್ತಾರೋ. ಇಲ್ಲಾಂದ್ರೆ ನಿಮ್ಮದು ನೀವು ಕಂಡಾಳ್ದಾಗೋದು ನೋಡ್ಕೊಂಡು ಹಚ್ಕೋರಿ. ಒಂದು ಸತಿ ಇದನ್ನ ಟ್ರೈ ಮಾಡಿ ನೋಡಿರಿ, ನಿಮ್ಗೆ 100% ರಿಸಲ್ಟ್ ಸಿಗ್ತೈತಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ರೀ, ವಿಡಿಯೋನ ಲೈಕ್ ಮಾಡಿರಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಟೈಮ್ ಕೊಟ್ಟ ಈ ವಿಡಿಯೋ ನೋಡಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮಗೆ ಧನ್ಯವಾದಗಳು ರೀ.